मतिभिरनुमेजं शुभ्रकायं सखायं सुखमयमनपायं मुक्त्युपायं विमायं नृहजमहममेजं ध्येयमाम्नाजगेयं सदजमसदजेयं श्रीसहायं भजेयं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुर्भावि भूमिबलजे विस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वं समनाजि साधु निकरश्चाकारि सन्मार्गगः तेनं व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते। नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 53ನೇ ಸುಧಾಮೂಲ ನಡೀತಾ ಇದೆ. ಅದರಲ್ಲಿ ಈ ಒಂದು ಅನುಮಾನವನ್ನ ಹೇಳಿದ್ದಾರೆ. ಆ ಅನುಮಾನದ ಬಗ್ಗೆ ಬಂದಿತ್ತು. ಯಾವುದು ಅಂದ್ರೆ ಈಗ ಶಬ್ದ ಸುಖದ ಬಗ್ಗೆ ಬಂತು. ಸುಖ ಎಲ್ಲಿರತ್ತೆ ಅಂತ ಪ್ರಶ್ನೆ ಮಾಡಿಕೊಂಡು, ಸುಖ ಅದು ಭೂಮಿಯಲ್ಲಿರತ್ತ, ಸುಖ ನೀರಿನಲ್ಲಿರತ್ತ, ಆಕಾಶದಲ್ಲಿದೆಯಾ, ವಾಯುವಿನಲ್ಲಿದೆಯಾ, ಪ್ರತಿಯೊಂದರಲ್ಲಿ ಪ್ರಶ್ನೆ ಮಾಡ್ಕೊಂಡು ಬಂದ್ರು. ಕೊನೆಗೆ ಸುಖ ಅದು ಎಲ್ಲೂ ಇಲ್ಲ, ಇರೋದೆಲ್ಲ ಜೀವರಲ್ಲಿ, ಅಂದ್ರೆ ಆತ್ಮ ಅನ್ನೋ ವಸ್ತುವಿನಲ್ಲಿ ಸುಖ ಇರತ್ತೆ. ಅದೇ ತರ ಶಬ್ದದ ಬಗ್ಗೆ ಬಂತು. ಶಬ್ದ ಎಲ್ಲಿ ಇರತ್ತೆ ಅಂತ ಪ್ರಶ್ನೆ. ನಮಗೆ ಶಬ್ದ ಯಾವುದರ ಗುಣ ಅಂತ ನಮಗೆ ಗೊತ್ತು? ಆಕಾಶದ ಗುಣ ಅಂತ ಗೊತ್ತು. ಆಕಾಶದಲ್ಲಿ ಶಬ್ದ ಇರತ್ತೆ. ಅದಕ್ಕೊಬ್ರು ಪ್ರಶ್ನೆಯನ್ನ ಮಾಡ್ಕೊಂಡ್ರು, ಶಂಖದಲ್ಲಿ ಶಬ್ದ ಇರತ್ತೆ, ಯಾಕೆ ಶಂಖ ಊದಿದಾಗ ಶಬ್ದ ಬರುತ್ತೆ. ಶಬ್ದ ಬರುತ್ತೆ ಅಂತ ಆದ್ರೆ ಶಂಖ ಒಂದು ಪೃಥ್ವಿ ವಸ್ತು, ಆ ಪೃಥ್ವಿಯಲ್ಲಿ ಶಬ್ದ ಇರಬಹುದು ಅಂತ ಒಬ್ರು. ಇನ್ನೊಬ್ರು ನೀರು ಮೇಲಿಂದ ಬಿದ್ದ ಕೂಡ್ಲೆ ಅಥವಾ ಈ ಚರಿಗಳೆಲ್ಲ ಬೀಳತ್ತೆ ಬೆಟ್ಟದಿಂದ, ಅದು ಬಿದ್ದಾಗ ಶಬ್ದಗಳು ಬರ್ತಾ ಇದೆ. ನೀರನ್ನ ಎರಚಿದಾಗ ಶಬ್ದ ಬರುತ್ತೆ. ಈಗ ಶಬ್ದ ಎಲ್ಲಿದೆ? ನೀರಿನಲ್ಲಿ ಶಬ್ದ ಇದೆ. ಸರಿ, ಇದು ಅಗ್ನಿ ಉರಿತಾ ಇದೆ, ಜೋರಾಗಿ ಉರಿತಾ, ಉಲ್ಕಾಪಾತ ಆಯ್ತು. ಇಲ್ಲೆಲ್ಲ ಅಗ್ನಿ ಶಬ್ದ ಮಾಡೋದು ಕಂಡಿದೆ. ಅಗ್ನಿಗೆ ಏನಾದ್ರೂ ಹಾಕಿದ್ರೆ ಅದು ಶಬ್ದ ಮಾಡುತ್ತೆ. ಇನ್ನು ವಾಯು ಆಗಬೇಕಾದ್ರೆ ಜೋರಾಗಿ ಬಂದಾಗ ಶಬ್ದ ಆಗುತ್ತೆ. ಹಾಗಾದ್ರೆ ಶಬ್ದ ನಿಜವಾಗಿ ಯಾವುದರ ಗುಣ? ಅದು ಪೃಥ್ವಿಯ ಗುಣನೋ ಅಥವಾ ನೀರಿನ ಗುಣನೋ ತೇಜಸ್ಸಿನ ಗುಣನೋ ವಾಯುವಿನ ಗುಣನೋ ಯಾವುದರ ಗುಣ?
ಶಾಸ್ತ್ರಕಾರರೆಲ್ಲ ತೀರ್ಮಾನಕ್ಕೆ ಬಂದಿದ್ದು ಆಕಾಶದ ಗುಣ ಅಂತ. ಇಲ್ಲೆಲ್ಲ ಕಡೆ ಆಕಾಶ ಇದೆ. ಅವಕಾಶ ಇಲ್ಲದೆ ಹೋದ್ರೆ, ಜಾಗ ಇಲ್ಲದೆ ಹೋದ್ರೆ ಆಕಾಶ, ಆಗ ಅಲ್ಲಿ ಶಬ್ದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಸ್ಪೇಸ್, ಜಾಗ ಇರ್ಬೇಕಲ್ಲ. ಜಾಗ ಇಲ್ಲದೆ ಹೋದ್ರೆ ಶಬ್ದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆಕಾಶದ ಗುಣ ಶಬ್ದ. ಆ ಶಬ್ದ ಎಲ್ಲಿಂದ ಬರ್ಬೋದು? ಅದು ಪೃಥ್ವಿಯಿಂದಲೂ ಬರ್ಬೋದು, ಅದು ಬೇರೆ ವಿಷಯ. ನೀರಿಂದನೂ ಶಬ್ದ ಬರ್ಬೋದು ನಿಜ. ಎಲ್ಲಾ ಕಡೆನೂ ಶಬ್ದ ಇರೋದ್ರಿಂದ ಆಕಾಶದಲ್ಲಿ ಆ ಪೃಥ್ವಿಯಲ್ಲೂ ಇರೋ ತರ ಅನ್ಸತ್ತೆ, ನೀರಿನಲ್ಲೂ ಇದೆ ಅಂತ ಅನ್ಸತ್ತೆ. ಆದ್ರೆ ನಿಜವಾಗಿ ಆಕಾಶ ಯಾವುದರ ಗುಣ, ಯಾವ ಭೂತದಿಂದ ಬಂದಿದ್ದದು ಅಂದ್ರೆ ಅದು ಆಕಾಶದಿಂದ ಬಂದಿತ್ತು ಅಂತ ಹೀಗೆ ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ತೀರ್ಮಾನ ಮಾಡ್ಬೇಕಾದ್ರೆ ಅನುಮಾನದ ಮುಖಾಂತರ ಅವರು ಸಮರ್ಥನೆ ಮಾಡಿದ್ದಾರೆ. ಆ ಅನುಮಾನ ಹೀಗಿದೆ. ಆ ಅನುಮಾನ ನೆನೆ ದಿವಸ ಹೇಳ್ದೆ, ಅದನ್ನ ಯಾದುಪತ್ಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಅಂತ. ಅಲ್ಲಿ 3ನೇ ಲೈನಲ್ಲಿ ಶಬ್ದ ನ ಸ್ಪರ್ಶವದ್ ವಿಶೇಷ ಗುಣ ಅಂತ ಯಾದುಪತ್ಯ ಟಿಪ್ಪಣಿಯಲ್ಲಿ ಕೊನೆಗೆ ಕೊಟ್ಟಿದ್ದಾರೆ. 4ನೇ ಲೈನಿಂದ ಅನುಮಾನ ಶುರು ಮಾಡಿದ್ದಾರೆ. ಅನುಮಾನ ಪೂರ್ತಿ ಹೇಗಿದೆ? ಶಬ್ದ ಮೊದಲನೇದು. ಏನು ಶಬ್ದದ ಬಗ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೀರಿ? ಶಬ್ದ ಅಂತ ಅವನು ಹೇಳ್ದ. ಅಲ್ಲಿ ಏನ್ ಹೇಳಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಶಬ್ದದ ಬಗ್ಗೆ ನ ಸ್ಪರ್ಶವತ್ ವಿಶೇಷ ಗುಣ. ಸ್ಪರ್ಶ ಇರೋ ವಸ್ತುಗಳು ಯಾವ್ದಿದೆ ಅಂಥ ವಸ್ತುವಿನ ಗುಣ ಈ ಶಬ್ದ ಅಲ್ಲ. ಗುಣ ಅಂತಂದ್ರೆ ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಗುಣ ಇರುತ್ತೆ. ಈಗ ಕೆಲವ್ರಿಗೆ ಒಳ್ಳೆ ಗುಣಗಳು, ಅದು ಅವ್ರ ಗುಣ ಸಹಜವಾಗಿರುತ್ತೆ. ಕೆಲವರಲ್ಲಿ ಕೆಟ್ಟ ಗುಣ ಇರುತ್ತೆ, ಕೆಲವರಲ್ಲಿ ಸಹಜವಾದ ಒಳ್ಳೆ ಗುಣ, ಕೆಲವರಲ್ಲಿ ಸಹಜವಾದ ಕೆಟ್ಟ ಗುಣ. ಕೆಲವು ಸಲ ವ್ಯತ್ಯಾಸ ಆಗತ್ತೆ, ಒಳ್ಳೆಯವ್ರು ಕೆಟ್ಟವ್ರಾಗ್ತಾರೆ, ಕೆಟ್ಟವ್ರು ಒಳ್ಳೆಯವ್ರಾಗ್ತಾರೆ. ಹಾಗಾದ್ರೆ ಗುಣಗಳು ಸಹಜವಾಗಿ ಇರೋದು ಒಂದು, ಬೇರೆಯವರಿಂದ ಬರುವಂತಹ ಗುಣಗಳು, ಈ ತರ 2 ತರ ಗುಣ ಇದೆ. ಅದೇ ತರಹ ಈ ಶಬ್ದ ನಿಜವಾಗಿ ಸಹಜವಾದ ಗುಣ ಯಾವ್ದ್ರದ್ದು ಅಂದ್ರೆ ಆಕಾಶದ್ದು. ಆದ್ರೆ ಅದು ಕಾಣಿಸ್ಕೊಳ್ಳೋದು ಮಾತ್ರ ಅದು ಶಂಖದ ಮುಖಾಂತರ, ಮೃದಂಗ, ಕೊಳಲು, ಹೀಗೆ ಪೃಥ್ವಿ ವಸ್ತುಗಳ ಮುಖಾಂತರ ಅದು ನಮಗೆ ಅಭಿವ್ಯಕ್ತಿ ಹೊರಗಡೆ ನಮಗೆ ಕಾಣಿಸ್ಕೊಳುತ್ತೆ. ಹಾಗೆ ನೀರಿನ ಮುಖಾಂತರ ಎಲ್ಲ ಕಾಣಿಸ್ಕೊಳೋದು ನಿಜ. ಆದ್ರೆ ನಿಜವಾಗಿ ಶಬ್ದ ಯಾವುದರ ಗುಣ? ಅದು ಆಕಾಶದ ಗುಣ. ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಇಂತಿಂತ ವಸ್ತುವಿನಲ್ಲಿ ಎಲ್ಲೂ ಇಲ್ಲ, ಕೊನೆಗೆ ನಿಮಗ್ ಸಿಗೋದು ಆಕಾಶದಲ್ಲೇ ಅಂತ ಅನಿವಾರ್ಯ ಒಪ್ಪಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಸ್ಪರ್ಶವತ್ ವಿಶೇಷ ಗುಣೋ ನ, ಅದು ಈ ವಸ್ತುವಿನ ವಿಶೇಷ ಗುಣ ಆಗಿರ್ಬೇಕು. ಈಗ ಜೀವರಿಗೂ ಒಂದೊಂದು ವಿಶೇಷ ಗುಣ ಇರುತ್ತೆ. ಅಂದ್ರೆ ಎಲ್ಲರಲ್ಲಿರೋ ಸಾಧಾರಣ ಗುಣ ಏನು? ಜ್ಞಾನ. ಮನುಷ್ಯರಿಗೆಲ್ಲ ಜ್ಞಾನ ಇರುತ್ತೆ. ಮತ್ತೆ ಮನುಷ್ಯರಿಗೆಲ್ಲ ರೂಪ, ಬಣ್ಣ ಇರುತ್ತೆ. ಈಗ ದೇಹಕ್ಕೆ ಬಣ್ಣ ಇದೆ, ಕೈ ಕಾಲಿದೆ, ಇದೆಲ್ಲ ಸಾಧಾರಣ ಇವೆಲ್ಲ. ಆದ್ರೆ ಅಸಾಧಾರಣ ಗುಣ ಅಂತ ಅಂದ್ರೆ ವಿಶೇಷ ಗುಣ ಅಂತ ಕರಿತೀವಿ. ಆ ವಿಶೇಷ ಗುಣ ಏನಾಗತ್ತೆ? ಕೆಲವು ಕಡೆ ಮಾತ್ರ ಇರುವಂತಹ ವಿಶೇಷ ಗುಣಗಳು. ಈ ಅರ್ಥದಲ್ಲಿ ನಾವು ಈ ವಿಶೇಷ ಗುಣ ಅನ್ನೋ ಶಬ್ದವನ್ನ ಅರ್ಥೈಸ್ಕೊಳ್ಳೋಣ. ವಸ್ತುತಃ ವಿಶೇಷ ಅನ್ನೋ ಪದ ಬೇರೆ ಅರ್ಥದಲ್ಲೂ ಬಳಸ್ತಾರೆ, ಅದಿರ್ಲಿ. ಅಂತೂ ವಿಶೇಷ ಗುಣ ಆಯಾಯ ವಸ್ತುವಿನಲ್ಲಿ ಮಾತ್ರ ಇರುವಂತಹ ವಿಶೇಷ ಗುಣ. ಈಗ ಉದಾಹರಣೆಗೆ ಸ್ಪರ್ಶವತ್ ವಸ್ತುಗಳು ಅಂದ್ರೆ ಯಾವ್ದು ಅಂದ್ರೆ ಸ್ಪರ್ಶ ಇರೋ ವಸ್ತುಗಳು. ಈ ಉದಾಹರಣೆಗೆ ಭೂಮಿ, ಇವಾಗ ಭೂಮಿಯಲ್ಲಿ ಇರುವಂತಹ ವಸ್ತು ಅಂದ್ರೆ ಪುಸ್ತಕ ಆಗ್ಬೋದು, ಪೆನ್ನು, ಮೊಬೈಲು, ಇದು ಪ್ರತಿಯೊಂದು ವಸ್ತುಗಳು. ಈ ವಸ್ತುಗಳನ್ನೆಲ್ಲ ಮುಟ್ತೀವಿ, ಸ್ಪರ್ಶ. ಆ ಸ್ಪರ್ಶವನ್ನ ಹೊಂದಿರೋ ವಸ್ತುಗಳು ಭೂಮಿ, ಇದು ಪೃಥ್ವಿ ವಸ್ತು ಆಗ್ಬೋದು, ಜಲ, ಮತ್ತೆ ವಾಯು, ಜೊತೆಗೆ ತೇಜಸ್ಸು. ಇದು 4 ಸ್ಪರ್ಶ ಮಾಡುವಂತ ಯೋಗ್ಯತೆ ಇರುವಂತ ವಸ್ತುಗಳು. ಈ 4ರ ಗುಣ ಯಾವ್ದಲ್ಲ ವಿಶೇಷ ಗುಣ, ಈ ಶಬ್ದ ಅಲ್ಲ ಅಂತ ಇವರು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ನಾವು ಯಾವುದನ್ನ ಮುಟ್ತೀವಿ, ಸ್ಪರ್ಶ ಮಾಡ್ತೀವಿ, ಅಂಥ ಸ್ಪರ್ಶ ಮಾಡುವಂತ ವಸ್ತುಗಳ ವಿಶೇಷ ಗುಣ ಅಂದ್ರೆ ಈ ಶಬ್ದ ತಗೊಳ್ಳೋದಿಲ್ಲ. ಅದೊಂದು ಪಟ್ಟಿಯನ್ನು ಕೂಡ ಮಾಡಿದ್ದಾರೆ. ವಿಶೇಷ ಗುಣ ಅಂದ್ರೆ ಯಾವುದು ಅಂತ ಪಟ್ಟಿಯನ್ನ ಮಾಡಿದ್ದಾರೆ. ರೂಪ, ರಸ, ಗಂಧ, ಸ್ಪರ್ಶ, ಸ್ನೇಹ. ಸ್ನೇಹ ಅಂದ್ರೆ ಜಿಡ್ಡು ಅಂತ ಹೇಳ್ತೀವಿ, ಅದು ಸ್ನೇಹ. ಸಾಂಸಿದ್ಧಿಕ ದ್ರವ ಅಂದ್ರೆ ಸಹಜವಾಗಿ ಹರಿಯತ್ತಲ್ಲ ನೀರು, ಅದು. ಮತ್ತೆ ಬುದ್ಧಿ, ಸುಖ, ದುಃಖ, ಇಚ್ಛಾ, ಇದೆಲ್ಲ ಏನೇನಿದೆ ಇಂಥದ್ದು. ಮತ್ತೆ ಸಂಸ್ಕಾರ. ಹೀಗೆ ಇಷ್ಟೆಲ್ಲ ಗುಣಗಳನ್ನ ವಿಶೇಷ ಗುಣ ಅಂತ ಕರಿತೀವಿ ಅಂತ ಅದಕ್ಕೊಂದು ಲಿಸ್ಟು ಕೂಡ ಇದೆ, ಒಂದು ಶ್ಲೋಕ. ರೂಪಂ ಗಂಧೋ ರಸಸ್ಪರ್ಶ ಸ್ನೇಹ ಸಾಂಸಿದ್ಧಿಕೋ ದ್ರವ ಬುದ್ಧ್ಯಾದಿ ಭಾವನಾಂತಾಶ್ಚ ಶಬ್ದೋ ವೈಶೇಷಿಕಾ ಗುಣ ಅಂತ ಹೀಗೆಲ್ಲ ಇದೆ. ಅಥವಾ ಶಬ್ದೋ ವೈಶೇಷಿಕೋ ಗುಣ ಹಾಗೂ ಕೂಡ ಪಾಠ ಇದೆ. ಅಂತೂ ಈ ಶಬ್ದ, ಸುಖ ಇದೆಲ್ಲ ವಿಶೇಷ ಗುಣ. ಸುಖ ನೋಡಿ, ಸುಖ ಆಗಬೇಕಾದ್ರೆ ಅದು ಪೃಥ್ವಿಯಲ್ಲಿ ಇಲ್ಲ, ಅದು ಪೃಥ್ವಿಯಲ್ಲಿ ಇಲ್ಲದೆ ಇರುವಂತಹ ಗುಣ ಸುಖ. ವಾಯು, ತೇಜಸ್ಸು, ನೀರು, ಅದ್ಯಾವುದರಲ್ಲೂ ಸುಖ ಇಲ್ಲ. ಆತ್ಮನಲ್ಲಿ ಸುಖ ಇದೆ. ಅದೇ ರೀತಿ
ಈ ಶಬ್ದವು ಕೂಡ ಈ 4 ವಸ್ತುಗಳಲ್ಲಿಲ್ಲ, ಬೇರೆ ಕಡೆ ಇದೆ. ಅದು ಎಲ್ಲಿ ಶಬ್ದ ಅಂದ್ರೆ ಅದು ಆಕಾಶದಲ್ಲಿದೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಮಗೆ ವಿಶೇಷವಾಗಿ ಚರ್ಚೆ ಮಾಡ್ತಾರೆ, ಮುಂದೆನೂ ಕೂಡ ಚರ್ಚೆ ಇದೆ. ಆ ಚರ್ಚೆ ನಮಗೆ ಮೊದಲನೇ ಅಧ್ಯಾಯದಲ್ಲಿ ಕೊನೆಗೆ ಬರುತ್ತೆ ಚರ್ಚೆ. ಈಗ ನಾವು ಸದ್ಯ 3ನೇ ಅಧ್ಯಾಯದಲ್ಲಿ ಇದೀವಿ. ಈ ಅನುಮಾನವನ್ನ ಪದೇ ಪದೇ ತಗೊಂಡು ಚರ್ಚೆ ಮಾಡ್ತಾರೆ. ಶಬ್ದ ಯಾವುದರ ಗುಣ, ಅದು ಎಲ್ಲಿದೆ ಅಂತ ವಿಷಯ. ಇಲ್ಲಿ ಕಾರಣವನ್ನ ಕೊಟ್ರು, ಯಾಕೆ ಈ ಶಬ್ದ ಈ 4ರ ಗುಣ ಅಲ್ಲ ಅನ್ನೋದಕ್ಕೆ ಕಾರಣ ಕೊಟ್ರು. ಏನ್ ಕಾರಣ ಕೊಟ್ರು ಅಂದ್ರೆ, ಈಗ ಇದು ಪ್ರತ್ಯಕ್ಷ, ಇದು ನಮಗೆ ಕಣ್ಣಿಗೆ ಕಾಣುತ್ತೆ, ಯಾವುದೋ ಒಂದು ಇಂದ್ರಿಯಕ್ಕೆ ಗೋಚರ ಆಗಿದೆ ಈ ಶಬ್ದ. ಅದು ನಮ್ಮ ಕಿವಿಗೆ ಗೋಚರ ಆಗಿದೆ, ಕಿವಿಗೆ ಶಬ್ದ ಗೋಚರ ಆಗ್ತಾ ಇದೆ. ಆಕಾಶ ಎಲ್ಲಾ ಕಡೆ ಇದೆ, ಅದರಿಂದ ಶಬ್ದ ನಮಗೆ ಗೋಚರ ಆಗ್ತಾ ಇದೆ. ಇನ್ನು ಅಕಾರಣ ಗುಣಪೂರ್ವಕ, ಈ ಶಬ್ದ ಹುಟ್ಟಬೇಕು ಅಂದ್ರೆ ಒಂದು ಕಾರಣವಾದ ಗುಣ ಬೇಕು ಅಂತಿಲ್ಲ, ಯಾವುದೋ ಬೇರೆ ಗುಣದಿಂದ ಈ ಶಬ್ದ ಹುಟ್ಟೋದು ಅಂತಿಲ್ಲ. ಹೇಗೆ ರೂಪದಿಂದ, ದಾರದಲ್ಲಿ ಇರೋ ರೂಪ ಬಣ್ಣ, ಅದು ಬಟ್ಟೆಯಲ್ಲಿ ಬರುತ್ತೆ ಆ ಬಣ್ಣ. ಹಾಗೆ ಕಪಾಲ, ಮಣ್ಣಿನಿಂದ ಚಿಕ್ಕ ಚಿಕ್ಕ ಆಕಾರವನ್ನ ಮಾಡ್ತೀವಿ, ಅದನ್ನ ಆಮೇಲೆ ಸೇರಿಸಿ ಕಪಾಲ, ಇದು ಘಟ, ಮಡಿಕೆಯನ್ನು ಮಾಡ್ತೀವಿ. ಯಾವುದು ಅವಯವ, ತನ್ನ ಅವಯವಗಳಲ್ಲಿ ಯಾವ ಬಣ್ಣ ಇರುತ್ತೋ ಅದೇ ಕೊನೆಗೆ ಅದರಿಂದ ನಿರ್ಮಾಣ ಮಾಡುವಂತ ವಸ್ತುವಿನಲ್ಲೂ ಅದೇ ಬಣ್ಣ ಅದು ಬರುತ್ತೆ. ಆ ತರ ಈ ವಿವರಣೆಯನ್ನ ಕೊಡ್ತಾ ಬಂದ್ರು. ಆ ಸಂದರ್ಭದಲ್ಲಿ ಶಬ್ದದ ಬಗ್ಗೆ ಬರ್ತಾ, ಅದು ನಮ್ಮ ಕಿವಿಗೆ ಕೇಳಿಸುವಂತಹದ್ದು, ಜೊತೆಗೆ ಯಾವುದೇ ಗುಣ ಅದಕ್ಕೆ ಕಾರಣ ಆಗಿರಲ್ಲ, ಸಹಜವಾಗಿ ಶಬ್ದ ಆಕಾಶ ಇದ್ದ ಕಡೆ ಅದು ಬರುತ್ತೆ ಶಬ್ದ ಅಂತ ಇಷ್ಟು ಬಂತು. ಅದಕ್ಕೆ ಇವರು ಒಂದು ಸಾರ್ಥಕ್ಯವನ್ನ ತೋರಿಸ್ತಾರೆ. ಸಾರ್ಥಕ್ಯ ಅಂದ್ರೇನು, ಇಲ್ಲಿ ವಿಶೇಷ ಅಂತ ಒಂದು ಶಬ್ದ ಬಂತಲ್ಲ, ಆ ವಿಶೇಷ ಅನ್ನೋ ಶಬ್ದ ಈ ಅನುಮಾನದಲ್ಲಿ ಯಾಕೆ ಕೊಟ್ಟಿದ್ದೀರಿ? ಈಗ ಹೇಳಿದೆ ನಾನಾಗ್ಲೇ, ಸ್ಪರ್ಶ ಇರುವಂತಹ ವಸ್ತುಗಳು 4: ಪೃಥಿವಿ, ನೀರು, ತೇಜಸ್ಸು, ವಾಯು. ಇದರಲ್ಲಿ ವಿಶೇಷ ಗುಣ ಆಗಿಲ್ಲ ಈ ಶಬ್ದ ಅಂತ ಹೇಳಿದೆ. ಯಾಕ ವಿಶೇಷ ಅನ್ನೋ ಪದ ಯಾಕೆ ಕೊಡ್ತೀರಿ? ಗುಣ ಅಂತ ಇಷ್ಟೇ ಕೊಡಿ ಅಂತ ಒಂದು ಪ್ರಶ್ನೆ, ಸಹಜ ಪ್ರಶ್ನೆ. ಅದಕ್ಕೆ ಇವರು ಒಂದು ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರ ಕೊಟ್ಟಿದ್ ನಮಗ ಉಪಯೋಗ ಸದ್ಯಕ್ಕೀಗ ಈ ಉಪವಾಧಿಕರಣದಲ್ಲಿ. ಅಂದ್ರೆ ಎಲ್ಲೋ ಚರ್ಚೆ ಇರತ್ತೆ, ಎಲ್ಲಗೋ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅದು ಉಪಯೋಗ ಇದೆ ಪ್ರಕೃತ. ಏನಂದ್ರೆ ಸ್ಥಾಣು ಶೇನ ಸಂಯೋಗ ಅಂತ ಒಂದು ಶಬ್ದ ಹಾಕ್ತಾರೆ. ಸ್ಥಾಣು ಶೇನ ಸಂಯೋಗ, ಇದು ಯಾದುಪತ್ಯದಲ್ಲಿ ಬರುವಂತ ಒಂದು ಸ್ಥಳ. ಇನ್ನೊಂದು ಸ್ತಂಭ ಕುಂಭ ಸಂಯೋಗ, ಈ ಶಬ್ದ ಬಳಸ್ತಾರೆ. ಈ ಶಬ್ದಕ್ಕೆ ಸುಲಭವಾದ ಅರ್ಥ, ಏನ್ ಕಠಿಣ ಏನಲ್ಲ. ಈ ಶಬ್ದ ಬಳಸಿದಾಗ ಏನೋ ಒಂಥರ ಹೊಸದು ಅನ್ಸತ್ತೆ. ಏನಂದ್ರೆ, ಒಂದು ಹದ್ದು, ಒಂದು ಗರುಡ ಪಕ್ಷಿ ಅಂತ ಅನ್ಕೊಳ್ಳಿ. ಈ ಗರುಡ ಪಕ್ಷಿ ತಾನು ಹಾರ್ಕೊಂಡ್ ಬಂದು ಒಂದು ಸ್ಥಾಣು, ಕಂಬದ ಒಂದು ಇದು ಕೊಂಬೆ ಅಥವಾ ಒಂದು ಮರದ ತುಂಡು ಅಂತ ಅನ್ಕೊಳ್ಳಿ, ಸ್ಥಾಣು. ಆ ಮರದ ತುಂಡಿನ ಮೇಲೆ ಈ ಹದ್ದು, ಗರುಡ ಪಕ್ಷಿ ತಾನು ಬಂದು ಕೂತ್ಕೊಳ್ತು. ಇಷ್ಟೇ. ಅಂದ್ರೆ ಏನಾಯ್ತು, ಗರುಡ ಪಕ್ಷಿ ಎಲ್ಲೋ ಆಕಾಶದಲ್ಲಿ ಹಾರ್ತಾ ಇತ್ತು. ಹಾರ್ತಾ ಇರೋ ಗರುಡ ಪಕ್ಷಿ ಒಂದು ಮರದ ತುಂಡನ್ನು ನೋಡ್ತು, ಅಥವಾ ಮರದ ಕೊಂಬೆಯನ್ನ ನೋಡ್ತು. ಆ ಕೊಂಬೆ ಮೇಲೆ ಬಂದು ತನ್ನ ಕಾಲಿನ ಸ್ಪರ್ಶ ಮಾಡ್ತು. ಅಂದ್ರೆ ಆ ಗರುಡ ಪಕ್ಷಿಗೂ ಆ ಮರದ ಕೊಂಬೆಗೂ ಸಂಯೋಗ ಆಯ್ತು ಅಂತ ಹೇಳ್ತೀವಿ. ಸಂಯೋಗ ಅಂದ್ರೆ ಬೇರೆ ಬೇರೆ ಕಡೆ ಇವಾಗ ನಾವ್ 2 ಕೈ ಇಟ್ಕೊಂಡಿದೀವಿ, ಈಗ ಸಂಯೋಗ ಆಗಿಲ್ಲ, 2 ಕೈ ಆಚೆ ಇದೆ. ಚಪ್ಪಾಳೆ ತಟ್ಟಬೇಕಾದ್ರೆ 2 ಕೈ ಸೇರುತ್ತೆ, ಅಥವಾ ನಾವ್ 2 ಕೈನ ಸೇರಿಸ್ತೀವಿ ಯಾವಾಗ ನಮಸ್ಕಾರ ಮಾಡ್ಬೇಕಾದ್ರೆ. ಹಾಗಾದ್ರೆ ಸಂಯೋಗ ಯಾವ್ದ್ಯಾವ್ದಕ್ಕೆ, 2 ವಸ್ತುಗಳಿಗೆ ಸಂಯೋಗ ಆಗತ್ತೆ. ಹಾಗೆ ಅಲ್ಲಿ ಮರದ ಕೊಂಬೆಗೂ ಆ ಪಕ್ಷಿಗೂ ಸಂಯೋಗ ಆಯ್ತು. ಇಷ್ಟು. ಈಗ ಈ ಸಂಯೋಗ ತಗೊಂಡು ಪ್ರಶ್ನೆ ಮಾಡ್ಕೊಳ್ತಾರೆ, ಈ ಸಂಯೋಗ ಇದೆಯಲ್ಲ, 2 ವಸ್ತುಗಳಿಗೆ ಆದ ಸಂಯೋಗ, ಇದು ಯಾವುದರ ಗುಣ? ಇದು ಪೃಥ್ವಿಯಲ್ಲಿರೋದ, ತೇಜಸ್ಸಿನಲ್ಲಿರೋದ, ಆಕಾಶದಲ್ಲಿರೋದ, ಎಲ್ಲಿರೋದು ಇದು ಅಂತ. ನಾವಂತೀವಿ ಯಾವ 2 ವಸ್ತು ಸೇರ್ತೋ ಅಲ್ಲೇ ಸಂಯೋಗ ಇರತ್ತೆ. ಈಗ ಗರುಡ ಪಕ್ಷಿ ಮತ್ತೆ ಆ ಕೊಂಬೆ ಸೇರ್ತು, ಸಂಯೋಗ ಆಯ್ತು. ಸಂಯೋಗ ಆಯ್ತು ಅಂದ್ರೆ ಏನರ್ಥ? ಆ ಸಂಯೋಗ ಎಲ್ಲಿರತ್ತೆ? ಒಂದು ಗರುಡ ಪಕ್ಷಿಲಿರತ್ತೆ, ಅದೊಂದು ಪೃಥ್ವಿ ದೇಹ, ಅದು ಜೊತೆಗೆ ಈ ಕಡೆ ಯಾವುದು ಆ ಮರದ ಕೊಂಬೆ ಅದರಲ್ಲಿ ಇದೆ, ಅದು ಕೂಡ ಪೃಥ್ವಿ. ಹಾಗಾದ್ರೆ ಪೃಥ್ವಿಯಲ್ಲಿ ಸಂಯೋಗ ಇದೆ. ಇಷ್ಟು ಬಂತು. ಇದು ಯಾವುದರ ಗುಣ ಆಯ್ತು? ಸ್ಪರ್ಶ ಇರುವಂತಹ ವಸ್ತುವಿನ ಗುಣನೇ ಆಗಿದೆ. ಅದು ಯಾವುದು ಸ್ಪರ್ಶ ಇರುವಂತಹ ವಸ್ತು ಅಂದ್ರೆ ಪೃಥ್ವಿ, ಮರದ ಕೊಂಬೆ, ಹಾಗೆ ಆ ಗರುಡ ಪಕ್ಷಿಯ ದೇಹ, ಅದು ಪಾರ್ಥಿವ ದೇಹ. ಅಂತೂ ಆ ದೇಹ ಮತ್ತೆ ಈ ಕೊಂಬೆ 2 ಪೃಥ್ವಿನೇ ಆದ್ರಿಂದ ಆ ಪೃಥ್ವಿ ಅನ್ನೋ ಸ್ಪರ್ಶ ಇರೋ ವಸ್ತುವಿನಲ್ಲಿ ಆ ಸಂಯೋಗ ಬಂತು, ಅದ್ರಲ್ಲಿ ಇದೆ ಅಂತ ಅರ್ಥ. ಅಂತೂ ನ ಸ್ಪರ್ಶವದ್ ವಿಶೇಷ ಗುಣ, ನ ಸ್ಪರ್ಶವದ್ ಗುಣ ಅಂತ ಹೇಳಿ ಬರಲ್ಲ. ವಿಶೇಷ ಅಂತ ಹಾಕಿದ್ದಾರೆ, ಅದನ್ನ ತೆಗೆದಿದೀವಿ ಈಗ. ನ ಸ್ಪರ್ಶವದ್ ಗುಣ, ಅದು ಸ್ಪರ್ಶ ಇರುವಂತ ಈ ಪೃಥ್ವಿ ಇದರ ಗುಣ ಅಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆ? ಅದು ಪೃಥ್ವಿಯ ಗುಣನೇ ಆಗಿದೆ. ಯಾವುದು?
ಆ ಗರುಡ ಪಕ್ಷಿ ಮತ್ತೆ ಕೊಂಬೆಗೂ ಆದ ಸಂಯೋಗ, ಆ ಗುಣ, ಆ ಸಂಯೋಗವನ್ನ ಗುಣ ಅಂತ ಕರಿತೀವಿ ಅದು. ಹಾಗಾದ್ರೆ ಏನಾಯ್ತು? ಏನಿಲ್ಲ, ಅನುಮಾನಕ್ಕೆ ವ್ಯಭಿಚಾರ ಅಂತ ಒಂದು ದೋಷ ಹೇಳ್ತಾರೆ ಶಾಸ್ತ್ರದಲ್ಲಿ. ವ್ಯಭಿಚಾರ ಅಂದ್ರೆ ನಿಯಮ ಹೇಳಲಿಕ್ ಬರ್ಲಿಲ್ಲ, ವ್ಯಾಪ್ತಿ. ಯಾವ್ಯಾವಾಗ ಹೀಗಿರುತ್ತೋ ಅವಾಗ ಹೀಗಿರ್ಬೇಕು ಅಂತ ಒಂದು ನಿಯಮ ಹೇಳ್ತೀರಿ. ಆ ನಿಯಮ ಇಲ್ಲಿ ಬರ್ಲಿಲ್ಲ ನಿಮ್ ಪ್ರಕಾರ. ನೀವೇನ್ ಮಾಡ್ತಾ ಇದ್ರಿ? ಶಬ್ದವನ್ನ ಆಕಾಶದಲ್ಲಿದೆ ಅದು ಅಂತ ಸೇರಿಸ್ಲಿಕ್ಕೆ ಹೋಗ್ತಾ ಇದ್ರಿ. ಆದ್ರೆ ಅದಕ್ಕೊಂದು ನಿಯಮ ಹೇಳ್ಬೇಕಲ್ಲ. ಆ ಅನುಮಾನದಲ್ಲಿ ಏನ್ ಹೇಳಿದಿರಿ ನೋಡಿ, ಯಾವ್ದು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇದೆಯೋ, ಯಾವುದು ಮತ್ತೊಂದು ಗುಣದಿಂದ ಹುಟ್ಟಲ್ವೋ, ಕಾರಣ ಆಗಿರಲ್ವೋ, ಅಂತಹದ್ದೆಲ್ಲ ಈ ಪೃಥಿವಿ, ಜಲ, ಮತ್ತೆ ತೇಜಸ್ಸು, ಆಕಾಶ, ಇದ್ರಲ್ಲೆಲ್ಲ ವಾಯುವಿನಲ್ಲಿ ಸೇರಿರೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ಹಾಗೇನಿಲ್ಲ. ಈಗ ಪ್ರತ್ಯಕ್ಷ ನೋಡಿ, ಗರುಡ ಪಕ್ಷಿ ಬಂದು ಕೊಂಬೆ ಮೇಲೆ ಕೂತ್ಕೊಂಡಾಗ ನಮಗೆ ಸಾಕ್ಷಿ ತಾನೆ, ನಾವೇ ಕಣ್ಣಾರೆ ನೋಡ್ತಾ ಇದೀವಿ, ನಮಗೆ ಅದು ಪ್ರತ್ಯಕ್ಷ. ಆ ಪಕ್ಷಿ ಬಂದು ಆ ಕೊಂಬೆ ಮೇಲೆ ಕೂತ್ಕೊಳ್ತು, ಹಾಗಾದ್ರೆ ಪ್ರತ್ಯಕ್ಷ, ಅದು ನಮಗ್ ಕಣ್ಣು ಕಾಣ್ತಾ ಇದೆ, ಇಂದ್ರಿಯ ಗೋಚರ ಆಗ್ತಾ ಇದೆ. ಆದ್ರೆ ಗರುಡ ಪಕ್ಷಿ ಮತ್ತೆ ಆ ಕೊಂಬೆಗೂ ಸಂಯೋಗ ಆಯ್ತಲ್ಲ, ಬಂದು ಕೂಡ್ತಲ್ಲ, ಕೂಡ್ಲಿಕ್ಕೆ ಏನ್ ಕಾರಣ? ಯಾವ್ದೋ ಗುಣ ಬೇಕಾ? ಯಾವ ಗುಣ ಬೇಡ. ಆ ಪಕ್ಷಿಯಲ್ಲಿ ಏನೋ ಒಂದು ಕ್ರಿಯೆ ಆದ್ರೆ ಸಾಕು, ಅದು ಹಾರ್ಕೊಂಡು ಬಂತಲ್ಲ, ಆ ಹಾರ್ಕೊಂಡ್ ಬಂದದ್ದಕ್ಕೆ ಅದು ಬಂದು ಕೂತ್ಕೊಳ್ತು. ಹಾಗಾದ್ರೆ ಅಲ್ಲಿ ಆ ಕೊಂಬೆ ಮೇಲೆ ಆ ಗರುಡ ಪಕ್ಷಿ ಬಂದು ಕೂತ್ಕೊಳ್ಬೇಕು ಅಂತ ಆದ್ರೆ ಆ ಗರುಡ ಪಕ್ಷಿಯಲ್ಲಿ ಪ್ರಯತ್ನ ಬೇಕು, ಅದರಲ್ಲಿ ಒಂದು ದೇಹದಲ್ಲಿ ಕ್ರಿಯೆ ಆಗ್ಬೇಕು, ಒಂದು ವ್ಯಾಪಾರ ಆಗ್ಬೇಕು. ಆ ವ್ಯಾಪಾರ ಮಾಡಿದ್ರೆ ಮೇಲಿಂದ ಹಾರ್ಕೊಂಡ್ ಬಂದ್ರೆ, ಹಾಗೆ ಮೊದಲು ಅದು ಯೋಚನೆ ಮಾಡ್ಬೇಕು, ನಾನು ಪ್ರಯತ್ನ ಪಡ್ತೀನಿ, ಈಗ ಹಾರ್ಕೊಂಡು ಹೋಗ್ತೀನಿ, ಅದ್ರ ಮೇಲೆ ಹೋಗಿ ಕೂತ್ಕೊಳ್ತೀನಿ. ಹಾಗಾದ್ರೆ ಏನಾಯ್ತು? ಆ ಪಕ್ಷಿಗೂ ಆ ಕೊಂಬೆಗೂ ಸಂಯೋಗ ಆಗ್ಲಿಕ್ಕೆ ಏನ್ ಬೇಕಾಯ್ತು ಅಂದ್ರೆ ಆ ಗರುಡ ಪಕ್ಷಿಯಲ್ಲಿರುವ ಕ್ರಿಯೆ, ಆ ಒಂದು ಪ್ರಯತ್ನ, ಮತ್ತೆ ಅನಂತರ ಹುಟ್ಟುವ ವ್ಯಾಪಾರ, ಇದು ಬೇಕಾಯ್ತು. ಹಾಗಾದ್ರೆ ಏನ್ ಕಾರಣ ಆಯ್ತು? ಗುಣ ಕಾರಣ ಅಲ್ಲ, ಅದರಲ್ಲಿರುವಂತ ಕ್ರಿಯಾ ವ್ಯಾಪಾರ ಕಾರಣ ಆಯ್ತು. ಹಾಗಾದ್ರೆ ಅದು ನಮ್ಮ ಕಣ್ಣು ಕಾಣ್ತಾ ಇದೆ, ಜೊತೆಗೆ ಅದಕ್ಕೆ ಕಾರಣ ಯಾವುದು? ಗರುಡ ಪಕ್ಷಿಯಲ್ಲಿರುವಂತಹ ವ್ಯಾಪಾರ. ಆದ್ರೆ ಅದು ಪೃಥಿವಿಯ ಗುಣನೇ ಆಗಿದೆ. ಹಾಗಾದ್ರೆ ನಿಮ್ಮ ನಿಯಮ ಸರಿ ಇಲ್ಲ. ಯಾಕೆಂದ್ರೆ ನೀವೇನ್ ಹೇಳಿದ್ರಿ? ಯಾವುದು ಇಂದ್ರಿಯಗಳಿಗೆ ಗೋಚರ ಆಗತ್ತೋ, ಯಾವುದು ಗುಣದಿಂದ ಹುಟ್ತಾ ಇಲ್ವೋ, ಅದು ಯಾವತ್ತೂ ಪೃಥಿವಿ, ಜಲ, ತೇಜಸ್ಸು, ವಾಯುವಿನಲ್ಲಿ ಸೇರೋದೇ ಇಲ್ಲ ಅಂತ. ಅದ್ ಸೇರ್ತಲ್ಲ ಈಗ ಅಂತ ಈ ರೀತಿ ಒಂದು ಆಕ್ಷೇಪವನ್ನ ಮಾಡಿದ್ರು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ವಿಶೇಷ ಅಂತ ಒಂದು ಪದ ಹಾಕಿದ್ದಾರೆ. ಈ ಪದ ಹಾಕಿದಾಗ ಏನಾಯ್ತು ನೋಡಿ, ಗರುಡ ಪಕ್ಷಿಗೂ ಕೊಂಬೆಗೂ ಸಂಯೋಗ ಆಗ್ಬೋದು. ಆ ಸಂಯೋಗ ಆಗೋದು ಅಂತ ಹೇಳಿದ್ರೆ ಅದೊಂದು ವಿಶೇಷ ಗುಣ ಅಲ್ಲ. ಯಾಕಂದ್ರೆ ಆ ಪಟ್ಟಿಯಲ್ಲಿ ಸೇರಿಸ್ತಿಲ್ಲ. ಆಗ್ಲೇ ಒಂದು ಶ್ಲೋಕ ಹೇಳಿದೆ, ಇಂತಿಂಥ ಗುಣಗಳನ್ನ ಮಾತ್ರ ವಿಶೇಷ ಗುಣ ಅಂತ ಕರೀತಾರೆ, ಇಂತಿಂಥ ಕೆಲವು ಗುಣಗಳನ್ನ ಸಾಮಾನ್ಯ ಗುಣ ಅಂತ ಕರೀತಾರೆ. ಈ ಸಂಯೋಗ ಅದು ಸಾಮಾನ್ಯವಾದ ಗುಣ, ಆದ್ರಿಂದ ಅದನ್ನ ತಗೊಳ್ಬಾರದು ಅಂತ ಈ ತರ ಒಂದು ಉತ್ತರ ಕೊಟ್ರು. ಈ ವಿಶೇಷ ಸಾಮಾನ್ಯ ಅನ್ನೋ ಶಬ್ದ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಬಳಸ್ದೆ. ವಿಶೇಷ ಅಂದ್ರೆ ಅದರಲ್ಲಿ ಮಾತ್ರ ಇರೋ ಧರ್ಮ ಅಂತ ಹೀಗೆ ಬಳಸ್ದೆ. ಈಗ ಸಂಯೋಗ ನೋಡಿ, ಎಷ್ಟೆಷ್ಟೋ ವಸ್ತುಗಳಿಗೆ ಸಂಯೋಗ ಆಗ್ಬೋದು. ಏನ್ ಗರುಡ ಪಕ್ಷಿ ಕೊಂಬೆಗೆ ಮಾತ್ರ ಸಂಯೋಗನ? ನಾವು ಹೋಗಿ ಕೂತ್ರು, ಮರ ಹಚ್ತೀವಿ, ಮರ ಹತ್ತಾದ್ಮೇಲೆ ನಾವು ಹೋಗಿ ಕೊಂಬೆ ಮೇಲೆ ಕೂತ್ಕೊಂಡ್ರೆ ನಮಗೂ ಆ ಮರಕ್ಕೂ ಸಂಯೋಗ ಆಯ್ತು. ಯಾವ್ದೋ ಒಂದು ಸಂಯೋಗ, ಅದು ಆ ಗರುಡ ಪಕ್ಷಿ ಮತ್ತೆ ಅದಕ್ಕೆ ಆಗುವ ಸಂಯೋಗನೇ ಬೇಕಾಗಿಲ್ಲ ವಸ್ತುತಃ. ನಾವು ಈಗ ಹತ್ಕೊಂಡು ಹೋದ್ರೆ ತಾನೇ ಅಲ್ಲಿ ಕೊಂಬೆ ಮೇಲೆ ಕೂತ್ಕೊಳ್ಳಿಕ್ಕಾಗೋದು. ನಾವು ನಮ್ಮ ದೇಹದಲ್ಲಿ ಒಂದು ಕ್ರಿಯೆ ಇದೆ, ನಾವು ಪ್ರಯತ್ನ ಪಡ್ತೀವಿ. ನೋಡು, ಈಗ ಮರ ಹತ್ಬೇಕು, ಹತ್ತಿ ಅಲ್ಲಿ ಹೋಗಿ ಆ ಹಣ್ಣನ್ನು ಕೀಳ್ಬೇಕು, ಆ ಹಣ್ಣಿಗೋಸ್ಕರ ಆ ಕೊಂಬೆ ಮೇಲೆ ಹೋಗಿ ಕೂತ್ಕೊಳ್ಬೇಕು. ಹಾಗಾದ್ರೆ ಕೂತ್ಕೊಳ್ಬೇಕು ಅಂದ್ರೆ ನಮಗೂ ಅಂದ್ರೆ ಪುರುಷನಿಗೂ ಆ ಕೊಂಬೆಗೂ ಸಂಯೋಗ ಆಯ್ತು. ಆ ಸಂಯೋಗ ಆಗ್ಲಿಕ್ಕೆ ಪುರುಷನಲ್ಲಿರುವ ಕರ್ಮ, ಆ ಕ್ರಿಯೆ ವ್ಯಾಪಾರ ಏನಿದೆ ಅದೇ ಕಾರಣ. ಯಾಕೆ ಹತ್ಕೊಂಡು ಹೋದ, ಆ ದೇಹದಲ್ಲಿ ಒಂದು ಕ್ರಿಯೆ ಆಯ್ತು. ಇಲ್ಲ ಅಂದ್ರೆ ನಾವು ಆ ಕೊಂಬೆ ಮೇಲೆ ಸಂಯೋಗವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ರಾಯರು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಅವ್ರು ಹೇಳೋದು ಸ್ತಂಭ ಕುಂಭ ಸಂಯೋಗ. ಈ ಸ್ತಂಭ ಕುಂಭ ಶಬ್ದ ಈಗಾಗ್ಲೇ ಪರಿಚಿತ, ಅದನ್ನೇ ಕೊಟ್ಟಿದ್ದಾರೆ ರಾಯರು. ಈಗಾಗ್ಲೇ ಹಿಂದೆ ಸುಧಾ ಭಾಗಗಳಲ್ಲಿ ಬಂತು. ಸ್ತಂಭ ಅಂದ್ರೆ ಕಂಬ ಅಂತ ಅರ್ಥ. ಕಂಬಕ್ಕೆ ಸ್ತಂಭ ಅಂತ ಕರೀತಾರೆ. ಇದು ಕುಂಭ ಅಂದ್ರೆ ಮಡಿಕೆ, ಕಲಶಗಳಿಗೆ ಕುಂಭ ಅಂತ ಕರೀತಾರೆ. ಒಂದು ಮಡಿಕೆನ ಅವನು ದೇವಸ್ಥಾನಕ್ಕೆ ಹೋಗಿದ್ದ, ಸಿಕ್ಕಾಬಟ್ಟೆ ಕಂಬಗಳಿತ್ತು. ಆ ಕಂಬಗಳ ಹತ್ರ ತನ್ನ ತಂಬಿಗೆಯನ್ನು ಇಟ್ಟು ಹೋದ. ಮೊದಲು ಏನಿತ್ತು, ಆ ತಂಬಿಗೆಗೂ ಆ ಕಂಬಕ್ಕೂ ಸಂಯೋಗ ಇರ್ಲಿಲ್ಲ. ಯಾಕಂದ್ರೆ ಕಂಬ ಎಲ್ಲೋ ಅಲ್ಲಿ ಇದೆ, ನಾವು ನಮ್ಮ ಕೈನಲ್ಲಿ ಕಲಶವನ್ನ ಇಟ್ಕೊಂಡಿದ್ವಿ. ಆದ್ರೆ ಅದ್ರ ಹತ್ರ ಹೋದಾಗ ಆ ಕಂಬದಕ್ಕೆ ತಾಕೋ ಹಾಗೆ ನಾವು ನಮ್ಮ ತಂಬಿಗೆಯನ್ನ ಇಟ್ವಿ. ಆಗೇನಾಯ್ತು, ಆ ಕಂಬಕ್ಕೂ ಆ ಸ್ತಂಭಕ್ಕೂ ಆ ಕಂಬಕ್ಕೂ ಮತ್ತೆ ಈ ಕುಂಭಕ್ಕೂ ಅಂದ್ರೆ ಕಲಶಕ್ಕೂ ಎರಡಕ್ಕೂ ಸಂಯೋಗ ಆಯ್ತು. ಈ ಸಂಯೋಗ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ ನಾವು ಹೋಗಿ ನಾವು ವ್ಯಾಪಾರ ಮಾಡಿ ಅಲ್ಲಿ ಇಟ್ವಲ್ಲ, ಅದೇ ಕಾರಣ ಆಯ್ತು. ಯಾಕೆ ತಾನಾಗೆ ಹೋಗಿ ತಂಬಿಗೆ ಹೋಗಿ ಸ್ತಂಭದೊಟ್ಟಿಗೆ ಸಂಯೋಗ ಪಡಿಲಿಕ್ಕೆ ಸಾಧ್ಯ ಇಲ್ಲ.
ಈ ರೀತಿ ಸ್ತಂಭ ಕುಂಭ ಸಂಯೋಗದಲ್ಲಿ ಒಂದು ತೊಂದರೆ ಬಂತು. ಹಾಗೆ ಈ ಸ್ಥಾಣು ಶೇನ ಸಂಯೋಗದಲ್ಲಿ ತೊಂದರೆ ಬಂತು. ಶೇನ ಅಂದ್ರೆ ಹದ್ದು ಅಂತ ಹೇಳ್ತೀವಿ, ಹದ್ದು. ಸ್ಥಾಣು ಅಂದ್ರೆ ಆ ಮರದ ತುಂಡು. ಹೀಗೆ ಅಂತೂ ಇಲ್ಲಿ ದೋಷ ಬಂತಲ್ವಾ ಅಂದ್ರೆ ಅದಕ್ಕೆ ವಿಶೇಷ ಅನ್ನೋ ಶಬ್ದ ಕೊಟ್ಟಿದ್ದೀವಿ ಅಂತ. ಇದೆಲ್ಲ ಯಾಕೆ ಬಂತು ಅಂದ್ರೆ ಸಾಮಾನ್ಯವಾಗಿ ಈ ತರ ಎಲ್ಲಾರು ದೋಷ ಬರುತ್ತಲ್ಲ, ನೋಡಿ ನಿಮ್ಮ ನಿಯಮ ಮಾಡಿದ್ದು ಸರಿ ಇಲ್ಲ, ನೀವು ಮಾಡಿದ್ದು ಈ ನಿಯಮಕ್ಕೆ ತೊಂದರೆ ಇದೆ ಅಂತ ಏನಾರೊಂದು ಸ್ಥಳ ಕೊಡ್ತೀವಲ್ಲ, ಆಗ ಆ ದೋಷ ಬಂದದ್ದನ್ನ ಪರಿಹಾರ ಮಾಡ್ಲಿಕ್ಕೆ ಏನೇನೋ ಒಂದಿಷ್ಟು ಶಬ್ದಗಳನ್ನ ಹಾಕಿ ಪರಿಹಾರ ಮಾಡ್ತೀವಿ. ಆ ಶಬ್ದ ಹಾಕಬೇಕಾದ್ರೆ ಎಲ್ಲ ಹಾಕಬೇಕು ಅಂದ್ರೆ ಅನುಮಾನದಲ್ಲಿ ಸಾಧ್ಯ ಅಂತ ಒಂದ್ ಅಂಶ, ಹೇತು ಅಂತ ಒಂದ್ ಅಂಶ ಇರುತ್ತೆ, ಎರಡು ಭಾಗ. ಸಾಧ್ಯ ಅಂತಂದ್ರೆ ನಾವು ಹೇಳಿದೆ ಹಿಂದಿನ ದಿವಸ, ಸಾಧನೆ ಮಾಡ್ತೀವಿ ಏನನ್ನ ಅದನ್ನ ಸಾಧ್ಯ. ಆ ಸಾಧನೆ ಮಾಡ್ಲಿಕ್ಕೆ ಕಾರಣ ಕೊಡ್ಬೇಕು. ಅದಕ್ಕೆ ಏನು ಕಾರಣ, ಇದು ಇದೆ ಅಲ್ಲ, ಇವನ್ ಬುದ್ಧಿವಂತ ಯಾಕೆ, ಚೆನ್ನಾಗಿ ಓದ್ತಾನೆ ಅದನ್ನ ಬುದ್ಧಿವಂತ. ಹಾಗಾದ್ರೆ ಬುದ್ಧಿವಂತ ಅಂತ ತಿಳ್ಕೊಂಡಿದ್ ಹೇಗೆ, ಚೆನ್ನಾಗಿ ಓದೋದ್ರಿಂದ. ಹಾಗಾದ್ರೆ ಒಂದು ಕಾರಣ, ಇನ್ನೊಂದು ಅದರಿಂದ ಸಾಧನೆ ಮಾಡ್ತಾ ಇದೀವಿ, ಒಂದು ಸಾಧನ ಇನ್ನೊಂದು ಕಾರ್ಯ ಅಂತ ಹೀಗೆ ಹೇಳ್ತಾ ಇರ್ತೀವಿ. ಅದೇ ತರಹ ಇಲ್ಲೂ ಕೂಡ ಈ ಶಬ್ದ ನ ಸ್ಪರ್ಶವದ್ ವಿಶೇಷ ಗುಣ, ಅಲ್ಲಿ ಸಾಧನೆ ಮಾಡ್ತಾ ಇದೀವಿ. ಸ್ಪರ್ಶ ಇರುವಂತಹ ಯಾವ ಯಾವ ವಸ್ತು ಇದೆ, ಪೃಥ್ವಿ, ಜಲ, ತೇಜಸ್ಸು, ವಾಯು, ಈ ನಾಲ್ಕರಲ್ಲಿ ಅದಿಲ್ಲ ಅಂತ ಸಾಧನೆ ಮಾಡ್ತಾ ಇದೀವಿ. ಈ ಸಾಧನೆ ಮಾಡುವಂತ ಒಂದು ಭಾಗ ಇರುತ್ತಲ್ಲ, ಅದರಲ್ಲಿ ಯಾವುದೇ ಪದ ಕೊಡಬಾರ್ದಂತೆ. ಈ ತರ ಅಲ್ಲಿ ಉಪ್ಪು ಕೊಡಬಾರ್ದು. ನಿಜವಾಗಿ ಎಲ್ಲಿ ಕೊಡ್ಬೇಕು ಅಂದ್ರೆ ಕಾರಣ ಕೊಡ್ತೀವಲ್ಲ, ಇದು ಯಾಕೆ ಇದು ಪೃಥ್ವಿಯಲ್ಲಿ ಸೇರಲ್ಲ, ಇದು ಯಾಕೆ ತೇಜಸ್ಸಿನಲ್ಲಿ ಸೇರಲ್ಲ ಅನ್ನೋದಕ್ಕೆ ಕಾರಣ ಕೊಡುವಂತ ಶಬ್ದ ಇದೆ. ಆ ಶಬ್ದದಲ್ಲಿ ಯಾವ ಶಬ್ದವನ್ನ ಸೇರಿಸೋ ಕ್ರಮ, ಅಲ್ಲಿ ನೀವೇನಾದ್ರೂ ಸೇರಿಸ್ಕೊಂಡು ದೋಷ ಪರಿಹಾರ ಮಾಡ್ಬೇಕು. ಅದು ಇಲ್ಲಿ ಸೇರಿಸಬಾರ್ದು ಅಂತ ಒಂದು ಚರ್ಚೆ ಇದೆ. ಆ ಚರ್ಚೆಯ ಪ್ರಕಾರ ಇಲ್ಲಿ ಸೇರಿಸೋದು ಹೇಗೆ ಅಂತ, ಅದಕ್ಕೆ ಇಲ್ಲ ಈ ತರನೂ ಸೇರಿಸಿ ದೋಷಗಳನ್ನ ಪರಿಹಾರ ಮಾಡಿರೋದು ಕಂಡಿದೆ, ಅದೇ ತರ ಈ ಅನುಮಾನದಲ್ಲೂ ಕಾಣಬೇಕು ಅಂತ. ಇಷ್ಟು ಇಷ್ಟು ನಮಗೆ ಅನುಮಾನದ ಪರಿಚಯ ಮಾಡಿಕೊಡ್ತಾರೆ. ಅನುಮಾನದ ಪರಿಚಯ ಮಾಡಿಕೊಟ್ಟು ಆಮೇಲೆ ಉಪವಾಧಿಕರಣದ ಈ ಒಂದು ಅನುಮಾನ ಹೇಳಿದ್ವಲ್ಲ, ಜೀವ ಮತ್ತೆ ಪರಮಾತ್ಮ ಇಬ್ರು ಕೂಡ ಅವರು ಒಂದೇ ಅಂತ ಹೇಳಿಕ್ ಬರಲ್ಲ, ಯಾಕೆಂದ್ರೆ ದೋಷ ಇದೆ ಅಂತೆಲ್ಲ ಹೇಳಿದ್ವಿ. ಜೊತೆಗೆ ಅದಕ್ಕೆ ಪ್ರತಿಯಾಗಿ ನಾವೊಂದು ಅನುಮಾನ ಹೇಳಿದ್ವಿ, ಜೀವ ಬ್ರಹ್ಮರಿಗಾಗಬೇಕಾದ್ರೆ ಅವರು ಜೀವ ಚೇತನರಾಗಿದ್ದಾರೆ ಇಬ್ರು ಕೂಡ, ಅವರಿಬ್ರು ಚೇತನರು, ಜಡ ಏನಲ್ಲ. ಆದ್ರೆ ಹಾಗಂತ ಅವರಿಗೆ ಐಕ್ಯ ಇಲ್ಲ, ಇಬ್ರು ಒಂದೇ ಅಲ್ಲ. ಯಾಕೆ ಅಂದ್ರೆ ಇಬ್ಬರಿಗೂ ಪರಸ್ಪರ ಸುಖ ದುಃಖ ಎರಡು ಆಗ್ತಾ ಇಲ್ಲ, ಅನುಸಂಧಾನ ಬರ್ತಾ ಇಲ್ಲ, ಒಬ್ಬರೊಬ್ಬರ ಸುಖ ದುಃಖಗಳು ಅಂತ ಹೀಗೆ ಮಾಡಿದ್ವಿ. ಈ ಅನುಮಾನದಲ್ಲಿ ಚೇತನ ಅಂತ ಒಂದು ಪದ ಹಾಕಿದ್ದಾರೆ, ಅದ್ ಯಾಕೆ ಹಾಕಿದ್ರು ಅಂತ ಅದರ ವಿವರಣೆ ಮಾಡ್ಬೇಕು. ಅದನ್ನ ನೋಡ್ಕೊಂಡು ಅದನ್ನ ಮತ್ತೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ತೇಜಸ್ ಅಂದ್ರೆ ನಮಸ್ಕಾರ ಸ್ವಾಮಿ ಆಚಾರ್ಯ. ತೇಜಸ್ ಅಂದ್ರೆ ಏನ ಪ್ರಶ್ನೆ ಕೇಳಿಲ್ಲ. ತೇಜಸ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ? ಇಲ್ಲ ಅದು ತೇಜಸ್ ಅಂದ್ರೆ ಇಲ್ಲ, ಇಂಗ್ಲಿಷ್ ಒಳಗೆ ಏನಂತಾರ ಅದಕ್ಕೆ? ಇದು ಲೈಟ್ ಅಲ್ಲ ತೇಜಸ್? ತೇಜಸ್ ಅಂದ್ರೆ ಬೆಂಕಿ ಅಲ್ವಾ, ಅಗ್ನಿ. ಅಗ್ನಿನೇ ಅಂದ್ರೆ ಓಕೆ. ಹೌದೌದು, ಅದೇ ಡೌಟ್ ಯಾಕೆ? ಇಲ್ಲ, ಈಗ ನಾವು ದೀಪಗೂ ಅಂತೀವಲ್ಲ ತೇಜಸ್ ಅಂತ. ಹಂಗ ಇಲ್ಲಿ ತೇಜಸ್ ಅಂದ್ರೆ ನೀವೆಲ್ಲಾ ತಗೊಳ್ಬೇಕು, ಅಂದ್ರೆ ಎಲ್ಲಾ ತರ ತೇಜಸ್. ಅಂದ್ರೆ ಅದು ಸೂರ್ಯನೂ ಆಗ್ಬೋದು, ದೀಪ ಆಗ್ಬೋದು, ಲೈಟ್ ಆಗ್ಬೋದು, ಯಾವ್ದಾರ ಆಗ್ಬೋದು. ಮತ್ತೆ ಇಲ್ಲಿ ಅಗ್ನಿ ತಗೋಬೇಕೇನು? ಇಲ್ಲಿ ಅಗ್ನಿ ಅಂದ್ರೆ ಮೂಲ ವಸ್ತು, ಅಂದ್ರೆ ಈ ತೇಜಸ್ಸಿಗೆಲ್ಲ ಮೂಲ ಇರುತ್ತಲ್ಲ, ಮೂಲ ಭೂಮಿ, ನೀರು, ಅದೆಲ್ಲ ಪಂಚಭೂತ ಹೇಳ್ತೀವಲ್ಲ, ಆ ಪಂಚಭೂತಗಳಿರೋದು ತಗೊಳ್ಳಿ. ಆಚಾರ್ಯ, ನೀವು ಭಾಗವತ್ ಒಳಗ ಆಗ ಹೇಳಿದ್ರಿ ಕುಂತಿದೇವಿ ಅವರು ಬಹಳ ಕಷ್ಟ ಸಹನ ಮಾಡಿದ್ರು. ಖರೆ ಆಕ್ಚುಲಿ ಒಬ್ಬೊಬ್ರು ಹೇಳ್ತಾರ ತಾತ್ಪರ್ಯನಿ ಒಳಗ ಪಾಂಡವರಿಗೆ ಏನು ಕಷ್ಟ ಇದ್ದಿದ್ದಿಲ್ಲ, ಅವ್ರ ಸಾವಿರ ಮಂದಿಗೆ ಭೀಮಸೇನ ದೇವರು ಬ್ರಾಹ್ಮಣರು ಊಟಕ್ಕೆ ಹಾಕ್ಯಾರ ವನವಾಸವಾಗಿದ್ದಾಗ. ಅಲ್ಲ ಹೌದು, ಕಷ್ಟ ಅಂದ್ರೆ ಈಗ ವನವಾಸಕ್ ಹೋಗಿದ್ದೆ ಅಲ್ವಾ ಕಷ್ಟ. ಇವ್ರಿಗೆ ಯಾಕೆ ಅಂತವ್ರು ಕಾಡಿಗೆ ಹೋಗ್ಬೇಕಾಗಿತ್ತು? ಕಾಡಿಗೆ ಹೋಗಿದ್ ಯಾಕೆ? ಮತ್ತೆ ಆ ವಿಷ ಎಲ್ಲ ಉಂಡಿದ್ ಯಾಕೆ? ಅವ್ರಿಗೇನ್ ಕಷ್ಟ ಇಲ್ಲ, ಅವ್ರು ಅದನ್ನ ಪರಿಹಾರ ಮಾಡ್ಕೊಂಡ್ರು. ಆದ್ರೆ ಅನುಗ್ರಹ ಹಿಂದಿತ್ತು ಅಂತ ಪ್ರತಿ ಸಂದರ್ಭದಲ್ಲಿ ಆತ. ಸರಿ ಸರಿ, ಓಕೆ. ಗುರುಗಳೇ, ಆಚಾರ್ಯ